ಒತ್ತುವರಿಯಾಗಿರುವ ರಸ್ತೆ ತೆರವುಗೊಳಿಸುವಂತೆ ಕಳೆದ 3 ವರ್ಷಗಳಿಂದ ತಾಲೂಕು ಕಚೇರಿಗೆ ಅಲೆದಾಡ್ತಾ ಇದ್ದ ಕುಟುಂಬವೊಂದು ನ್ಯಾಯ ಸಿಗದೆ ಬೇಸತ್ತು ರೆವೆನ್ಯೂ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಕುಳಿತಿರುವ ಘಟನೆ ಬೆಳಕಿಗೆ ಬಂದಿದೆ. ತಾಲೂಕಿನ ಕಸಬಾ ಹೋಬಳಿ ಸಿಂಧುವಳ್ಳಿ ಗ್ರಾಮದ ಸರ್ವೆ ನಂಬರ್ 95/9 ರಲ್ಲಿ ಕಾಳಿಹುಂಡಿ ಗ್ರಾಮದ ಶಿವಣ್ಣ ತಮ್ಮ ಜಮೀನಿನಲ್ಲಿ ಪುಟ್ಟ ಮನೆ ನಿರ್ಮಿಸಿಕೊಂಡು ಕುಟುಂಬ ಸಮೇತ ವಾಸಿಸುತ್ತಿದ್ದಾರೆ. ಮನೆಗೆ ಹೋಗಲು ಮೀಸಲಾಗಿದ್ದ ಓಣಿ ರಸ್ತೆಯನ್ನ ನೆರೆಯವರು ಒತ್ತುವರಿ ಮಾಡಿಕೊಂಡಿರುವುದರಿಂದ ಶಿವಣ್ಣ ಕುಟುಂಬದ ಓಡಾಟಕ್ಕೆ ತೀವ್ರ ತೊಂದರೆ ಉಂಟಾಗಿದೆ. ಈ ಕುರಿತು ಹಲವು ಬಾರಿ ತಾಲೂಕು ಕಚೇರಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಕುಟುಂಬ ಆರೋಪಿಸಿದೆ. ಬಡವರಿಗೆ ಆಶ್ರಯ ನೀಡಲಾಗದಂತ ಆಡಳಿತ ವ್ಯವಸ್ಥೆಗೆ ಮಕ್ಕಳು ಪಾಪ ಬೆಂಬಲ ದುರಂತ ಇದು. ಶಿವಣ್ಣ ಅವರ ಮನವಿಗೆ ಸ್ಪಂದಿಸಿದ ತಹಶೀಲ್ದಾರ್ 3 ವರ್ಷಗಳ ಹಿಂದೆ ಆರ್ಐ ಹಾಗೂ ಭೂಮಾಪಕರಿಗೆ ಅತಿ ಜರೂರು ಪತ್ರ ಬರೆದು ಸ್ಥಳ ಪರಿಶೀಲನೆ ನಡೆಸಿ ಅಳತೆ ಮಾಡಿ ವರದಿ ಸಲ್ಲಿಸುವಂತೆ ಸೂಚಿಸಿದರು. ಆದರೆ ಆ ಪತ್ರಕ್ಕೆ ಯಾವುದೇ ಮನ್ನಣೆ ಸಿಗದೆ ಇಂದಿಗೂ ಅಳತೆ ಕಾರ್ಯ ನಡೆದಿಲ್ಲ ಎಂದು ಕುಟುಂಬ ಬೇಸರ ವ್ಯಕ್ತಪಡಿಸಿದೆ. ಹಿರಿಯ ಅಧಿಕಾರಿಗಳ ಸೂಚನೆಗಳನ್ನೇ ಪಾಲಿಸದಿರೋದು ಇಲಾಖೆಯ ನಿರ್ಲಕ್ಷ್ಯಕ್ಕೆ ನಿದರ್ಶನವಾಗಿದೆ ಎಂಬ ಆಕ್ರೋಶವೂ ವ್ಯಕ್ತವಾಗಿದೆ. ಅಲ್ಲಿ ರೋಡ್ ಇದೆ, ನಕ್ಷೆಗೆ ಸೇರಿಸಬೇಕು ಅಂದ್ರೆ ದಾರಿನೇ ಇಲ್ಲ, ಹೋಗೋಕ್ಕೆ ಪಕ್ಕದ ಜಮೀನವರು ದಾರಿನೇ ಬಿಡ್ತಲ್ಲ, ಫುಲ್ ಆಗಿಬಿಟ್ಟವ್ರೆ. ಕಾರಣ ಇದೆ 16 ಅಡಿ ಜಾಗ ಬಿಡಬೇಕು ಅಂತ, ಆದರೆ ಅಲ್ಲಿ ಅವ್ರು ಬಿಟ್ಟಿರೋದು 2 ಅಡಿ ಜಾಗ. ಅಲ್ಲಿ ಸ್ಕೂಟರು ಹೋಗೋಕ್ಕಾಗಲ್ಲ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಅಪ್ಪ ಒಂದು ದಿವಸ ಸಾಮಾನು ತಗೊಂಡು ಬರ್ತಾ ಇರಬೇಕಾದ್ರೆ ಸ್ಲಿಪ್ ಆಗ್ಬಿಟ್ಟು ಆ ಕಡೆ ಹಳ್ಳದೊಳಗಡೆ ಬಿಟ್ಟೋಗ್ಬಿಟ್ಟಿತ್ತು. ಫುಲ್ ಸಾಮಾನೆಲ್ಲ ಒಡೆದೇ ಹೋಯಿತು. ಅಪ್ಪಂಗೂ ಬ್ಯಾಕ್ ಇನ್ನೂ ತುಂಬ ಏಟಾಗಿತ್ತು. ಆದರೆ ಎಷ್ಟೇ ಸರಿ ತಾಲೂಕು ಆಫೀಸು ಎಲ್ಲ ಕಡೆ ಸುತ್ತಿ ಅರ್ಜಿ ಕೊಟ್ಟರು ಯಾರೂ ತಗೋತಾನೆ ಇಲ್ಲ. 2022ರಲ್ಲೇ ಅರ್ಜಿ ಕೊಟ್ಟಿದ್ದೀವಿ, ಆದರೂ ಇನ್ನೂ ಮಾಡ್ತಾನೆ ಇಲ್ಲ. ರೋಡ್ನ ಆದಷ್ಟು ಬೇಗ ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ಕೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಡ್ತಾ ಇದ್ದೀವಿ, ಕೋರ್ಕೊತಾ ಇದ್ದೀವಿ. ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತಾರೆ, ಆದರೆ ನಮ್ಮ ಸ್ಕೂಲ್ಗೆ ಹೋಗೋಕ್ಕೆ ದಾರಿ ಇಲ್ಲ. ನಾವು ಎಲ್ಲಿ ಪ್ರಜೆಗಳಾಗೋದು, ಎಲ್ಲಿ ಎಜುಕೇಷನ್ ಪಡೆಯೋದು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ನ್ಯಾಯಕ್ಕಾಗಿ ಹೋರಾಟ ನಡೆಸಿ ಹೈರಾಣಾದ ಶಿವಣ್ಣ ಕುಟುಂಬ ರೈತ ಮುಖಂಡರ ನೆರವಿನಿಂದ ರೆವೆನ್ಯೂ ಕಚೇರಿ ಮುಂದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧಿ ಭಾವಚಿತ್ರಗಳನ್ನು ಇಟ್ಟು ಶಾಂತಿಯುತ ಪ್ರತಿಭಟನೆ ನಡೆಸಿತು. ಒತ್ತುವರಿ ತೆರವುಗೊಳಿಸಿ ಮುಕ್ತವಾಗಿ ಓಡಾಡಲು ಅವಕಾಶ ಮಾಡಿಕೊಡಿ ಎಂದು ಅವರು ಆಗ್ರಹಿಸಿದರು. 3 ವರ್ಷಗಳಾದರೂ ಸಮಸ್ಯೆ ಬಗೆಹರಿಯದಿರುವುದರಿಂದ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬಂದಿದೆ. ಹಲವು ವರ್ಷಗಳಿಂದ ರಸ್ತೆಗಾಗಿ ಹೋರಾಟ ನಡೆಸುತ್ತಿರುವ ಈ ಕುಟುಂಬಕ್ಕೆ ಯಾವಾಗ ನ್ಯಾಯ ಸಿಗಲಿದೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಮೂಡಿದೆ.